ತಗೊಳ್ಳಿ. ನಿನಗೂ ನಾನೇ ತಿನ್ನಿಸ್ತೀನಿ. ಬೇಕಾಗಿಲ್ಲ. ನೋಡಿ ಅತ್ತೆ, ಬೇಡ ಅಂತ ಹೇಳ್ತಿದ್ದಾನೆ. ಯಾಕಪ್ಪ, ಹಾಸ್ಪಿಟ್ಲಿಗೆ ನಿನ್ನನ್ನು ಅವಳೇ ತಂದು ಸೇರಿಸ್ದವಳು. ಈಗ ಅವಳು ತಿನ್ನಿಸ್ತೀನಿ ಅಂದ್ರೆ ಯಾಕೆ ಬೇಡ ಅಂತೀಯ? ತಿನ್ನು, ನೀನು ತಿನ್ಸಮ್ಮ. ಗೊತ್ತಲ್ಲ, ಒಂದು ನಿಮಿಷ. ಹಲೋ ಜಯರಾಮ್, ನಮಸ್ಕಾರ ಸರ್. ಹೇಳಿ ಸರ್. ನಿಮಗೆ ಬಳ್ಳಾರಿಗೆ ಟ್ರಾನ್ಸ್ಫರ್ ವಿತ್ ಪ್ರಮೋಷನ್ ಸಿಕ್ಕಿದೆ. ನೀವು ಅಟ್ಲೀಸ್ಟ್ ಆ ತಿಂಗಳು ನೀವು ಅಲ್ಲಿ ಸರ್ವಿಸ್ ಮಾಡಲೇಬೇಕು. ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ ಸರ್. ಯಾಕೆ ಜಯರಾಮ್? ಅದು ನನ್ನ ಮಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ, ಹಾಗಾಗಿ ಸರ್. ಇಂಥ ಅವಕಾಶ ಮತ್ತೆ ಸಿಗಲ್ಲ. ಬೇಗ ಡಿಸೈಡ್ ಮಾಡಿ ಜಯರಾಮ್. ಸರಿ ಸರ್. ಏನ್ರಿ? ಏನಿಲ್ಲ ಬಿಡು. ನೀನ್ ದಿಶಾ ಆಗಿದ್ಯಾ ಅಂತ ಸೌಂದರ್ಯನ್ ಕಾಟ ಕೊಡ್ತಿದ್ರೆ ಇವತ್ತೆಲ್ಲ ನಾಳೆ ನಿನಗ್ ತೊಂದ್ರೆ ಆಗುತ್ತೆ. ಅಕ್ಕ, ನನ್ ದೀಪ ಆಗಿದ್ದಾಗ ಅವ್ರು ನಂಗೆ ಏನೇನ್ ಕಾಟ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ವಾ? ಅದಕ್ಕೆ ತಾನೇ ನನ್ ದಿಶಾ ಆಗೋರ್ ಮುಂದೆ ಬಂದಿತ್ತು. ನೀನು ಸೌಂದರ್ಯನ್ ಮುಖವಾಡ ಕಳಿಸ್ಬೇಕು ಅಂತ ದಿಶನ್ ರೂಪದಲ್ಲಿ ಬಂದಿದ್ಯಾ ನಿಜ. ಆದ್ರೆ ನೀನು ಅವ್ರ ವಿರುದ್ಧ ಎದುರಾಕೊಂಡ್ರೆ ನಂತರ ಅವರಿಂದ ದೂರ ಆಗ್ಬೇಕಾಗತ್ತೆ. ಹೌದು ಅಕ್ಕ, ಈ ಉಪಾಯ ನಂಗೆ ಹೊಳಿಲೇ ಇಲ್ಲ. ಅವ್ರು ಮಾಡ್ತಿರೋ ಘನ ಕಾರ್ಯದಿಂದ ಅವ್ರ ಮೇಲೆ ಕೋಪದಿಂದ ಈ ತರ ಮಾಡ್ಬಿಟ್ಟೆ. ಇನ್ಮೇಲೆ ಅವ್ರ ಜೊತೆ ಮೊದ್ಲಿನ ದಿಶಾ ಆಗೇ ಇರ್ತೀನಿ. ಏನ್ ದಿಶಾ ನೀನು? ಚಿರೋರಕ್ಕೆ ನೀನ ಇಷ್ಟಪಟ್ಟು ಚಿರೋಗ್ ಮದ್ವೆ ಮಾಡಿ ಮನೆ ಕರ್ಕೊಂಡ್ ಬಂದ್ರೆ ಅವ್ರ ಜೊತೆ ಖುಷಿಯಾಗಿ ಹೊಂದ್ಕೊಂಡು ಹೋಗೋದ್ ಬಿಟ್ಟು ಅವ್ರ ವಿರುದ್ಧನೇ ನಡ್ಕೋತಿದ್ಯಲ್ಲ. ಯಾಕಕ್ಕ, ಸೌಂದರ್ಯ ವಿರುದ್ಧ ನಾನು ಅಂತದ್ ಏನ್ ಮಾಡ್ದೆ? ಜಾಜಿನ ಅವ್ರ ವಿರುದ್ಧ ಎಲೆಕ್ಷನ್ ನಿಲ್ಸಿದ್ ತಪ್ಪಲ್ವಾ? ಅವ್ರನ್ನ ಸೋಲ್ಸಿದ್ದು ಅಲ್ದೆ ಜಾಜಿ ಗೆದ್ಲು ಅಂತ ನೀನ್ ಎಷ್ಟೆಲ್ಲ ಖುಷಿ ಪಟ್ಟೆ. ಇದ್ ಸರಿನಾ? ಅಲ್ಲ ಅಕ್ಕ, ನೀವು ಸಂಭ್ರಮದಲ್ಲಿ ಭಾಗಿಯಾಗಿ ಈಗ ನನ್ನೇ ಪ್ರಶ್ನೆ ಮಾಡ್ತಿದ್ದೀರಲ್ಲ. ಹೌದು, ನಾನು ನಿನ್ ಪರವಾಗಿ ನಿಂತಿದ್ದೆ. ಆದ್ರೆ ನೀನ್ ಇವಾಗ ಯಾಕೋ ನಡ್ಕೊಳ್ತಿರೋದು ತಪ್ಪು ಅನಿಸ್ತಿದೆ. ನಿನ್ನಿಂದ ಆಗಿರೋ ತಪ್ಪನ್ನ ಆಗ್ತಿರೋ ತಪ್ಪನ್ನ ತಿದ್ಕೋ ಅಂತ ಬುದ್ಧಿ ಹೇಳ್ತಿದ್ದೀನಿ. ನೋಡು ದಿಶಾ, ನನ್ ಮಾತು ಕೇಳೋದು ಬಿಡೋದು ನಿನಗ್ ಬಿಟ್ಟಿದ್ದು. ನಾನು ಸೌಂದರ್ಯ ಜೊತೆ ಮೊದ್ಲಿನ ತರ ಪ್ರೀತಿಯಾಗಿರ್ಬೇಕು ಅನ್ಕೊಂಡೆ ಬಂದೆ. ಅವ್ರು ಯಾವಾಗ ನನ್ನ ಮತ್ತೆ ಚಿರಾಗ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕ್ ನಿಲ್ಸ್ಬಿಟ್ರು ಆಗ ನಂಗೆ ಅವ್ರ ಮೇಲೆ ಬೇಜಾರಾಯ್ತಕ್ಕ. ಆ ಬೇಜಾರು ಕೋಪ ಆಗಿ ಜಾಜಿನ ಎಲೆಕ್ಷನ್ ಅಲ್ಲಿ ನಿಲ್ಸೋ ಲೆವೆಲ್ಗೆ ಬಂದ್ಬಿಡ್ತು. ಚಿರಾಗ್ನ ಹೊಲ್ಸ್ಕೋಬೇಕು ಅಂತ ನಾನು ಎಷ್ಟು ಪ್ರಯತ್ನ ಪಡ್ತಿದ್ದೀನಿ, ಆಗ್ತಾನೇ ಇಲ್ಲ. ಎಷ್ಟು ಅಂತ ನಾನು ಅವ್ರ ಮನ್ಸ್ಗೆಲ್ಲೋ ಪ್ರಯತ್ನ ಪಡ್ಲಿ, ನನ್ನ ತಾಳ್ಮೆಗೂ ಲಿಮಿಟ್ ಇರುತ್ತಲ್ಲ. ಮದ್ವೆಗೆ ಮುಂಚೆ ಚಿರಾಗ್ಗೆ ನೀನಂದ್ರೆ ಇಷ್ಟ ಅಂತ ಇಲ್ದೇ ಇರೋ ಆಸೆ ಎಲ್ಲ ನನ್ನಲ್ಲಿ ಹುಟ್ಟಿಸಿ ನನಗೆ ಅವ್ರ ಮೇಲೆ ಪ್ರೀತಿ ಆಗೋ ಥರ ಮಾಡಿದ್ರು. ಆದ್ರೆ ಮದ್ವೆ ಆದ್ಮೇಲೆ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಓಡಾಡ್ತಿದ್ದಾರೆ. ಇದು ತಪ್ಪಲ್ವಾ ಅಕ್ಕ? ಹೌದು, ತಪ್ಪು ದಿಶಾ. ದಿಶಾ ಚೇರುನ ನಾನು ಒಂದು ಮಾಡೋಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ದಿಶಾ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳ. ನೋ ನೋ ನೋ, ಇನ್ಮೇಲೆ ಹೇಗಾದರೂ ಮಾಡಿ ನಾನು ದಿಶಾ ಪರವಾಗಿ ನಿಲ್ಲಬೇಕು. ಆಗಲೇ ದಿಶಾ ನನ್ನ ಪರವಾಗಿ ನನ್ನ ಜೊತೆ ಮೊದಲಿನ ಥರನೇ ಇರ್ತಾಳೆ. ಛೇ, ನಿನ್ನ ಮನಸ್ಸಲ್ಲಿ ಇಷ್ಟೆಲ್ಲ ನೋವಿದೆ ಅಂತ ನನಗೆ ಗೊತ್ತಾಗಲೇ ಇಲ್ಲ. ಗೊತ್ತಿಲ್ಲದೆ ನಿನ್ನನ್ನು ತಪ್ಪು ತಿಳ್ಕೊಂಡ್ಬಿಟ್ಟೆ. ನೋ ನೋ ನೋ, ಇದು ನನ್ನ ಹೆಂಡತಿ ದೀಪ ಅವ್ರಿಗೋಸ್ಕರ ಮಾಡ್ತಾ ಇರೋ ಪ್ರಾಜೆಕ್ಟ್. ಸೊ ಯಾವ ಡಿಲೇಸು ಆಗಬಾರ್ದು. ಏನು ಮಿಸ್ಟೇಕ್ಸ್ ಆಗಬಾರ್ದು. ಕರೆಕ್ಟಾಗಿ ಡಿಸೈನ್ ಮಾಡಿ. ಓಕೆ, ಯಾಕೆ ಕ್ಲಾಪ್ ಮಾಡ್ತಾ ಇದ್ದೀರಾ? ಚಿರಾಗ್, ನನ್ನನ್ನು ಮದುವೆ ಮಾಡ್ಕೊಂಡ್ಮೇಲೂ ದೀಪ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಕಾಳಜಿ ತೋರಿಸ್ತಿದ್ದೀರಾ. ಇದರಲ್ಲೇ ಗೊತ್ತಾಗುತ್ತೆ ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತಿದ್ದೀರಾ, ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ ಅಂತ.
ನಾನು ಬದುಕಿರೋವರೆಗೂ ದೀಪ ಅವರು ನನ್ನ ಉಸಿರಲ್ಲಿ ಉಸಿರಾಗಿರ್ತಾರೆ. ಅವ್ರ ಬಗ್ಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಯಾರಿಂದನೂ ಅಳ್ಸಕ್ಕಾಗಲ್ಲ. ಅವ್ರ ನೆನಪನ್ನ ಯಾರಿಂದನೂ ಮರ್ಸಕ್ಕಾಗಲ್ಲ. ದೀಪ ಅವ್ರು ನನ್ನ ಜೊತೆ ಇರಲಿ ಇಲ್ಲದೆ ಇರಲಿ, ಅವ್ರನ್ನ ಯಾವಾಗಲೂ ನನ್ನ ತಲೆ ಮೇಲೆ ಹೊತ್ಕೊಂಡು ಅಂಬಾರಿ ಥರ ಮೆರೆಸ್ತಾ ಇರ್ತೀನಿ. ಚಿರಾಗ್, ಒಂದ್ ನಿಮಿಷ ಈ ಕಡೆ ತಿರ್ಗ್ತೀರಾ? ಏನ್ರಿ ಮಾಡ್ತಾ ಇದೀರಾ? ಫೋಟೋಸ್ ಕ್ಲಿಕ್ ಮಾಡ್ತಿದ್ದೀನಿ. ಒಂದ್ ಸ್ವಲ್ಪ ಈ ಕಡೆ ಅದೇ ಯಾಕೆ ಮಾಡ್ತಾ ಇದೀರಾ? ಅಯ್ಯೋ, ದಿಶಾ, ನಂಗೆ ಇದೆಲ್ಲ ಇಷ್ಟ ಆಗಲ್ಲ, ಹೇಳ್ತಾ ಇದೀನಿ. ಓಕೆ, ನೀವೇನೋ ಮಾಡ್ಬಿಡಿ, ಸುಮ್ಮನೆ ಕೂತ್ಕೊಳ್ಳಿ. ಐ ಕ್ಲಿಕ್ ದಿ ಫೋಟೋಸ್. ಏನ್ ಮಾಡ್ತಿದ್ದೀರಾ ನೀವು? ಲುಕ್ ಚಿರಾಗ್, ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ ನೀವು. ನೋಡಲ್ಲ ನಾನು. ಯಾಕೆ? ಯಾಕ್ರಿ ಹುಚ್ಚುಚ್ಚಂಗ್ ಆಡ್ತಾ ಇದೀರಾ? ನನ್ನ ಪರ್ಮಿಷನ್ ಇಲ್ಲದೆ ಏನಕ್ಕೆ ಫೋಟೋಸ್ ತೆಗೆದ್ರಿ ನೀವು? ಕೋಪದಲ್ಲಿರೋ ಮುಖದಲ್ಲಿ ಒಂದ್ ಸ್ವಲ್ಪ ನಗು ಬಂದಿದ್ರೆ ಚೆನ್ನಾಗಿ ಕಾಣಿಸ್ತಿದ್ರಿ ಹಸ್ಬೆಂಡು. ಅದು ಒಂದ್ ಸ್ವಲ್ಪ ಕ್ಲೋಸ್ ಅಪ್ ಫೋಟೋಸ್ ಇರ್ಲಿಲ್ಲ, ಅದು ಸಿಕ್ತಿವಾಗ. ಥ್ಯಾಂಕ್ ಯು. ಲೈಫ್ ಲಾಂಗ್ ಈ ಫೋಟೋಸ್ನ ನನ್ನ ಮೆಮೊರಿ ಅನ್ನೋ ಗ್ಯಾಲರಿಯಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀನಿ. ತುಂಬಾ ಅತಿ ಆಯ್ತಿದು. ಇದು ಒಳ್ಳೆ ಕತೆ ಆಯ್ತು ಚಿರಾಗ್. ನೀವು ಮಾತ್ರ ದೀಪ ಅವ್ರನ್ನ ಈಗಲೂ ಲವ್ ಮಾಡ್ಬೋದು, ಆದ್ರೆ ನಾನ್ ಮಾಡಕ್ಕಾಗಲ್ವಾ? ನಿಮ್ಗೊಂದ್ ನ್ಯಾಯ, ನಂಗೊಂದ್ ನ್ಯಾಯನಾ? ದೀಪ ಅವರು ನನ್ನ ಹೆಂಡತಿ, ನೀವು ನನ್ ಗಂಡ. ಎಲ್ರೂ ಮುಂದೆ ತಾಳಿ ಕಟ್ಟಿದ್ದೀರಾ. ಇರ್ಬೋದು, ಆದ್ರೆ ಗಂಟು ಹಾಕಿದ್ದು 3 ಅಲ್ಲ 2. ಗೊತ್ತು. ಯಾಕೆ ಅಂತ ಕೇಳಿದ್ರೆ ಬ್ರಹ್ಮಗಂಟು ಏನೇ ಇದ್ರು ದೀಪ ಅವ್ರಿಗೆ ಮಾತ್ರ ಅಂತ ಹೇಳ್ತೀರಾ.